ಒಂದೇ ಅಲ್ಲ ಇದು, ಯಾವುದೇ ಕಾಲದ ಎಲೆಕ್ಷನ್ ನೋಡೋಕೆ ಬರ್ರಿ, ಟಿ ಎನ್ ಶೇಷನ್ ಅವ್ರ ಒಂದು ಅಪವಾದ. ಅವರನ್ನು ಬಿಟ್ಟರೆ ಟಿ ಎನ್ ಶೇಷನ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಮಾತನ್ನು, ಟಿ ಎನ್ ಶೇಷನ್ ಅವರ ಸಮಯವನ್ನು ಬಿಟ್ಟರೆ ಉಳಿದು ಎಲ್ಲ ಸಮಯದಲ್ಲೂ ಏನೇನು ಗದ್ದಾಗ್ತಾನೆ ಬಂದದ. ರಿಗ್ಗಿಂಗ್ ಆಗ್ತಾವ, ಬೋಗಸ್ ಓಟ್ ರೆಡಿ ಆಗ್ತಾವ್ರಿ, ಸತ್ತವ್ರು ಓಟ್ ಆಗ್ತಾವ, ಒತ್ತಡದಿಂದ ಇವರಿಗೆ ಓಟ್ ಹಾಕ್ಮಂತ ಹಾಕಿಸ್ತಾರೆ. ಇನ್ನೇನು ಬೇಕಾಗಿದ್ರಲ್ಲೇ ಪ್ರಜಾಪ್ರಭುತ್ವ, ನಿಜವಾಗಿಯೂ ಪ್ರಜಾಪ್ರಭುತ್ವದಲ್ಲಿ ಅವ್ರ ಮನಸ್ಸಿಂದ ಪ್ರಜೆ ಹೋಗಿ ಹಾಕಬೇಕು. ನಮಗೆ ಯಾರು ಇರಬೇಕಾದ್ರೆ ಅವ್ರಿಗೆ ಅದು ತಮ್ಮ ನಾಯಕರು ಯಾರು ಬೇಕು ಅವ್ರಿಗೆ ತಾವು ಹುಡುಕ್ಬೇಕು. ಅದಕ್ಕೆ ಅವಕಾಶ ಇದ್ದಿದ್ದು ಇವತ್ತು. ಈವನ್ ಆ ರಾಷ್ಟ್ರ ಮಟ್ಟದ ಎಲೆಕ್ಷನ್ದಲ್ಲಿ ಸಹಿತ ನಾವು ಏನೇನೋ ಇವತ್ತು ನೋಡ್ತಾ ಇದ್ದೀವಿ. ಇವತ್ತಂತೆ ಮತಗಳ ಇವತ್ತು ಆರೋಪ ಮಾಡ್ತಾಯಿದ್ದಾರೆ ರಾಹುಲ್ ಗಾಂಧಿಯವರು. ಒಂದು ಒಳ್ಳೆಯ ಸಾಹಸ ಮಾಡ್ತಾಯಿದ್ದಾರೆ. ಹಿಂದಿನ ಅವ್ರು ಕಾಂಗ್ರೆಸ್ ಪಕ್ಷ ಏನೂ ಮಾಡಿರಲಿ, ಅದು ಇವತ್ತು ಅವ್ರು ಮಾಡ್ತಾ ಇರೋದು ಸರಿ ಅದ. ಯಾಕಂತಂದ್ರೆ ಇದು ಶುದ್ಧ ಆಗಬೇಕು ರೀ. ಎಲ್ಲಿವರೆಗೆ ಎಲೆಕ್ಷನ್ ಕಮಿಷನ್ನ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೆಯುವುದಿಲ್ಲವೋ ಅಲ್ಲಿವರೆಗೆ ಈ ದೇಶದ ಪ್ರಜಾಪ್ರಭುತ್ವ ಹೆಂಗಪ್ಪ ಅಂದ್ರೆ ಹೌದು ಅಲ್ಲ ಇಲ್ಲ ಅನ್ನುವಂಥ ಪ್ರಸಂಗದ. ಯಾಕಂದ್ರೆ ಎಲ್ಲರೂ ನಾವು ಡಿಕ್ಟೇಟರ್ ಆಗ್ಬೇಕಂತ ಎಲ್ಲರೂ ಅವ್ರ ಮನಸ್ಸು ನನ್ನಲ್ಲೂ ಅದಪ್ಪ, ದುರ್ದೈವದಿಂದ ಯಾರೂ ಇಲ್ಲ. ನಾನು ಹೇಳಿದ ಜಗತ್ತು ಕೇಳಿ ನನಗತ್ತಿನ ಹೋಗಲಿ ಎಲ್ಲರಲ್ಲೂ ಅದ. ಆದರೆ ಅದನ್ನು ಮುರಿಬೇಕಂತ ತಿಳ್ಕೊಂಡು ಪ್ರಜಾಪ್ರಭುತ್ವ ಹುಟ್ಟಾಕಿದ್ದು. ಅಂದರೆ ಆ ಪ್ರಜಾಪ್ರಭುತ್ವ ದೇಶದಲ್ಲಿ ನಾವು ಹೊಂಟೀವಿ, ಆ ಮಧ್ಯೆ ಎಲ್ಲನೂ ಹಂಗಾದಂತೆಲ್ಲ. ಆದರೆ ಪ್ರಮಾಣ ಕಡಿಮೆ ಅದಾವೆ, ಪ್ರಾಮಾಣಿಕ ಪ್ರಮಾಣ ಭಾಳ ಕಡಿಮೆ ಅದ, ಭಾಳ ಕಡಿಮೆ. ಇಲ್ಲ ಅದು ನಡೀತದೆ. ಯಾಕಪ್ಪ ಅಂತಂದ್ರೆ ಪ್ರಾಮಾಣಿಕರು ಓಟ್ ಹಾಕೋಕ್ಕೆ ಹೋಗೋದ್ರೆ ಇದು ದೊಡ್ಡ ದುರ್ದೈವ ಈ ದೇಶದ್ದು. ಮತದಾನ ಸಮಯದಲ್ಲೇ ನಿಜವಾಗಿ ತಮ್ಮ ಮತವಾಗಿ ಹಾಕಬೇಕು. ಯೋಗ್ಯರ ಕಾರಣಕ್ಕೆ ಅದನ್ನು ನೋಟಾದ ಕೆಳಗೆ ಬಳಸಬೇಕು. ಅದನ್ನು ಬಳಸೋದೇ ಇಲ್ಲ, ನಾವು ಹೋಗೋದೇ ಇಲ್ಲ ಅಲ್ಲೇ. ಹೀಗಾಗಿ ಈ ದೇಶದ ಪ್ರಜಾಪ್ರಭುತ್ವ ನಾವು ಕಾರಣ, ಮತದಾರರು ಜೊತೆಗೆ ಈ ನಾಯಕರನ್ನು ಅವರು ಕಾರಣ. ಯಾಕೆ ನಾವು ಅವ್ರಿಗೆ ಕಾನ್ಫಿಡೆನ್ಸ್ ಅದ. ನಾವು ಜನರಿಗೆ ಒಳ್ಳೆಯದಾಗುವಂಥ ಕೆಲಸ ಮಾಡಿಲ್ಲ, ಅವ್ರ ಉದ್ಯೋಗ ಸೃಷ್ಟಿ ಮಾಡುವಂಥ ನಾವು ವ್ಯವಸ್ಥೆ ಕೊಟ್ಟು